ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಸೀತಾಲಕ್ಷ್ಮಿಗೆ ನೀನು ನನ್ನ ಬೆರಳನ್ನು ಸಹ ಮುಟ್ಟೋದಕ್ಕೆ ಅವರ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ, ನಾನು ನಿನ್ನ ಮುಟ್ಟೋದಕ್ಕೆ ಬೇರೆಯವರು ನನಗೆ ಪರ್ಮಿಷನ್ ಕೊಡ್ಬೇಕಾ, ಯಾರದು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಅಲ್ಲಿ ನೋಡು ಅಂತ ಚಾರುನ ಕಡೆಗೆ ಕೈ ಮಾಡಿ ತೋರಿಸ್ತಾನೆ. ಆಗ ಸೀತಾಲಕ್ಷ್ಮಿ ಸಿಟ್ಟಿನಿಂದ ಚಾರುನ ಕಡೆಗೆ ನೋಡ್ತಾಳೆ. ಆಗ ಚಾರು ಅವರು ಇದ್ದಲ್ಲಿಗೆ ಬರ್ತಾಳೆ. ಚಾರುನ ನೋಡಿ ಸೀತಾಲಕ್ಷ್ಮಿ, ರಾಮಾಚಾರಿ ಚಾರು ಯಾಕೆ ಇಲ್ಲಿ ಬಂದಿದ್ದಾಳೆ, ಇವಳನ್ನು ಬಿಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಬಿಟ್ಟು ಬರೋಕೆ ಅವರು ಬೇಡದಿರೋ ವಸ್ತು ಅಲ್ಲ, ಜೀವಕ್ಕೆ ಜೀವ ಆಗಿರೋ ನನ್ನ ಹೆಂಡತಿ ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ, ಆಗಲೇ ನೀನು ಫೋನಲ್ಲಿ ಚಾರುನ ಬಿಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ಬಂದ ಚಾರು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಬೇರೆ ಹೆಣ್ಣಿನ ತಾಳಿಗೆ ಕೈ ಹಾಕುವ ನಿನ್ನಂಥ ಕಳ್ಳಿನ ಸುಳ್ಳಿನಿಂದಲೇ ಬುದ್ಧಿ ಕಲಿಸ್ಬೇಕು ಅಂತ ನಾನೇ ಹೀಗೆ ಹೇಳೋದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾಲಕ್ಷ್ಮಿ, ಮಾತಿಗೂ ನ್ಯಾಯ ನೀತಿ ಧರ್ಮ ಅಂತ ಮಾತಾಡ್ತಾ ಇರ್ತೀಯ, ಈ ಥರ ಸುಳ್ಳು ಹೇಳಿ ಕರೆಸಿದ್ಯಲ್ಲ, ಈಗೆಲ್ಲಿ ಹೋಯ್ತು ನಿನ್ನ ನ್ಯಾಯ ನೀತಿ ಧರ್ಮ ಎಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಚಾರುನ, ಆ ಧರ್ಮನ ಅಧರ್ಮದ ದಾರಿಲೇ ಹೋಗಿ ಸೋಲಿಸ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ನೀನು ಓದಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾಲಕ್ಷ್ಮಿ, ಇದು ಮೋಸ ಅನ್ಯಾಯ ಅಂತ ಹೇಳ್ತಾಳೆ. ಅದಕ್ಕೆ ಚಾರು, ಮೋಸನೋ ಅನ್ಯಾಯನೋ, ನಿನ್ನಲ್ಲಿರುವ ಅಧರ್ಮದ ಜೊತೆ ಯುದ್ಧ ಮಾಡೋದಕ್ಕೆ ನೀನೇ ರಣರಂಗಕ್ಕೆ ಬರೋ ಹಾಗೆ ಮಾಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲಿಯೇ ಇದ್ದ ಜಿಕೆ, ಹಾಗಂದರೆ ನೀವಿಬ್ಬರು ಪಾಂಡವರು ಕೌರವರು ಥರ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಯುದ್ಧ ಅಲ್ಲ, ಎಲ್ಲ ಮಾಡಬೇಕಾಗಿಲ್ಲ, ಒಂದು ಸಣ್ಣ ಗೇಮ್ ಮಾಡಿದ್ರೆ ಸಾಕು, ಗೇಮ್ ಅಂದರೆ ಒಂಥರ ಚಾಲೆಂಜ್ ಅಂತಲೇ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾಲಕ್ಷ್ಮಿ, ಈ ಸೀತಾಲಕ್ಷ್ಮಿಗೆ ಚಾಲೆಂಜ್ ಮಾಡೋದು ಅಂದರೆ ಚಾಕ್ಲೇಟ್ ತಿಂದಾಗೆ ಅಂತ ನಿನಗೂ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಚಾರು, ಚಾಲೆಂಜ್ ಅಂದರೆ ನಿನಗೆ ಚಾಕ್ಲೇಟ್ ತಿಂದಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಇಲ್ಲಿ ಆ ಚಾಕ್ಲೇಟ್ ನಿನಗೆ ಸೇರುತ್ತಾ ಅಥವಾ ನನಗೆ ಸೇರುತ್ತಾ ಅನ್ನೋದೇ ಮ್ಯಾಟ್ರು ಅಂತ ಹೇಳ್ತಾಳೆ. ಅದಕ್ಕೆ ಜೆ.ಕೆ, ನಿಮ್ಮಿಬ್ಬರಿಗೂ ಚಾಕ್ಲೇಟ್ ಅಂದರೆ ರಾಮಾಚಾರಿ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ರೈಟ್ ಅಂತ ಹೇಳ್ತಾಳೆ. ಆಗ ಸೀತಾಲಕ್ಷ್ಮಿ, ಏನೇ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಚಾರು, ನಾನು ಪ್ರೀತಿಸಿ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿ ನನ್ನ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ತಾ ಇರೋ ನನ್ನ ಗಂಡ ರಾಮಾಚಾರಿ ನೀನು ಅಂದ್ಕೊಂಡಿರೋ ಹಾಗೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಶ್ರೀ ರಾಮಚಂದ್ರ ಥರನೇ ಏಕಪತ್ನಿ ವ್ರತಸ್ಥ ಅಂತ. ರಾಮಾಚಾರಿನ ನೀನು ಕೇಳಿದ್ರೆ ನಾನು ಸುಮ್ಮನೆ ಬಿಟ್ಕೊಡ್ಬೇಕಾಗುತ್ತಾ? ದೇವರಂತ ನನ್ನ ಗಂಡನ ಪಡ್ಕೊಳ್ಳೋಕ್ಕೆ ನಿನಗೆ ಯೋಗ್ಯತೆ ಇದೆಯಾ ಅಂತ ಒಂದು ಸಣ್ಣ ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ನಿನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ಚಾಲೆಂಜ್, ಗೇಮ್, ಕಾಂಪಿಟೇಷನ್, ಎನಿಥಿಂಗ್ ಅಂತ ಹೇಳ್ತಾಳೆ. ಆಗ ಸೀತಾಲಕ್ಷ್ಮಿ, ರಾಮಾಚಾರಿಗೋಸ್ಕರ ಪ್ರಾಣ ತೆಗೆಯೋಕ್ಕೂ ಹೋದವಳಿಗೆ ಈ ಚಾಲೆಂಜ್ ಎಲ್ಲ ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಚಾರು, ಪ್ರಾಣ ತೆಗೆಯೋಕ್ಕೆ ಹೋದೆ ನಿಜ, ಆದರೆ ಇಲ್ಲಿ ಪ್ರಾಣ ಹೋಗೋ ಚಾನ್ಸಸ್ಸು ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾಲಕ್ಷ್ಮಿ, ನೀನೇನು ಹೇಳ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೆ ಚಾರು, ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾವಿಬ್ಬರು ರಾಮಾಚಾರಿ ಬೇಕು ಅಂತ ಇದ್ದೀವಿ, ಕೊನೆಗೆ ರಾಮಾಚಾರಿ ಜೊತೆಗೆ ಇರಬೇಕಾಗಿರೋದು ಒಬ್ಬರೇ, ಸೊ ಆ ಇನ್ನೊಬ್ಬರು ಈ ಭೂಮಿ ಮೇಲೆ ಇರಬಾರ್ದು ಅಂತ ಹೇಳ್ತಾಳೆ. ಆಗ ಸೀತಾಲಕ್ಷ್ಮಿ, ರಾಮಾಚಾರಿ ನನಗೆ ಸಿಗಬೇಕು ಅಂದರೆ ನಾನು ಸಾಯೋಕ್ಕೂ ರೆಡಿ, ಸಾಯಿಸೋಕ್ಕೂ ರೆಡಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್, ಈಗ ಅದರ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಬರೀ ಅವಶ್ಯಕತೆ ಆಗಿದ್ದರೆ ನಾನು ಬಿಡ್ತಾ ಇದ್ದೆ ರಾಮಾಚಾರಿ, ಇದು ಅನಿವಾರ್ಯತೆ ಅಂತ ಹೇಳ್ತಾಳೆ. ಆಗ ಜಯಸಿಂಹ ಅಲ್ಲಿಗೆ ಬಂದು, ಸೀತಾಲಕ್ಷ್ಮಿ, ಇದೆಲ್ಲ ಬೇಕಾ ಮಗಳೇ ಅಂತ ಕೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ, ಬೇಕು, ನನಗೆ ರಾಮಾಚಾರಿ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಚಾರು, ಹಾಗಿದ್ದರೆ ಚಾಲೆಂಜ್ಗೆ ರೆಡಿ ಅಂದಂಗೆ ಆಯಿತು ಅಂತ ಕೇಳ್ತಾಳೆ. ಎಸ್, ಐ ಆಮ್ ರೆಡಿ ಅಂತ ಹೇಳ್ತಾಳೆ. ಆಗ ಜೆ.ಕೆ, ಅವಾಗಿನಿಂದ ಚಾಲೆಂಜು ಅಂತ ಇದ್ದೀರಾ, ಅದೇನು ಚಾಲೆಂಜ್ ಅಂತ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು ಅಂತ ಹೇಳ್ತಾನೆ. ಆಗ ಆತನಿಗೆ ಬಾಯಿ ಮುಚ್ಚು, ಹೇಳ್ತೀನಿ ಅಂತ ಕೈ ಸನ್ನೆ ಮಾಡ್ತಾಳೆ ಚಾರು. ಇತ್ತ ಕಡೆ ಮುರಾರಿ ಮನೆಯಲ್ಲಿ ಎಷ್ಟು ಫೋನ್ ಮಾಡಿದ್ರು ರಿಸೀವೇ ಮಾಡ್ತಾ ಇಲ್ಲ, ಅಲ್ಲಿ ಏನಾಗ್ತಾ ಇದೆಯೋ ಏನೋ ಅಂತ ಹೇಳಿಕೊಡ್ಷ್ಟರಲ್ಲಿ ಅಲ್ಲಿಗೆ ಜಯಸಿಂಹನ ಹೆಂಡತಿ ನೀಲಾಂಬರಿ ಬರೋದನ್ನು ನೋಡಿ, ಇವ್ರ್ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ, ಮನೆಯಲ್ಲಿ ನೋಡಿದ್ರೆ ಅಮ್ಮ ಇದ್ದಾರೆ, ಅಮ್ಮನಿಗೆ ಎಲ್ಲ ವಿಷಯ ಹೇಳಿಬಿಟ್ರೆ ಅಂತ ಓಡಿ ಹೋಗಿ ನೀಲಾಂಬರಿಗೆ ತಡೆದು ನಿಲ್ಲಿಸ್ತಾನೆ. ಏನು ಬೇಕಿತ್ತು ಅಂತ ಕೇಳ್ತಾನೆ. ಅದಕ್ಕೆ ನೀಲಾಂಬರಿ, ಇದು ರಾಮಾಚಾರಿ ಮನೇನಾ ಅಂತ ಕೇಳ್ತಾಳೆ. ಅದಕ್ಕೆ ಮುರಾರಿ, ಇದು ರಾಮಾಚಾರಿ ಮನೆಯೇ, ಆದರೆ ಮನೆಯಲ್ಲಿ ಯಾರೂ ಇಲ್ಲ, ನಾನು ಮಾತ್ರ ಇರೋದು, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನೀಲಾಂಬರಿ, ಮನೆಯಲ್ಲಿ ಬೇರೆ ಯಾರೂ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮುರಾರಿ, ಹೇಳಿದ್ನಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂತ, ನೀವು ಮೊದಲು ಹೊರಡಿ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಬಂದ ಜಾನಕಿ, ಮುರಾರಿ ಯಾಕೋ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದೆಯಾ, ನಾನು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವೇನೋ ಅಂತ ಅಲ್ಲಿಗೆ ಬರ್ತಾಳೆ. ಅವಳು ಬಂದುದನ್ನು ಕಂಡು ನೀಲಾಂಬರಿ ಅವಳಿಗೆ ನಮಸ್ತೆ ಅಂತ ಹೇಳ್ತಾಳೆ. ಆಗ ಜಾನಕಿ, ನಮಸ್ತೆ, ನೀವು ಯಾರು ಅಂತ ಕೇಳ್ತಾಳೆ. ಅದಕ್ಕೆ ನೀಲಾಂಬರಿ, ನನ್ನ ಹೆಸರು ನೀಲಾಂಬರಿ ಅಂತ, ನಾನು ಜಯಸಿಂಹ ಅವರ ಹೆಂಡತಿ ಅಂತ ಹೇಳ್ತಾಳೆ. ಆಗ ಜಾನಕಿ, ಜಯಸಿಂಹನ, ಸರಿ ಒಳಗಡೆ ಬನ್ನಿ ಅಂತ ಹೇಳ್ತಾಳೆ. ಆಗ ಮುರಾರಿ, ಅಮ್ಮ ಯಾಕೆ ಯಾರನ್ನು ಒಳಗೆ ಕರಿತಾ ಇದ್ದೀರಾ, ನಮಗೆ ಮಾಡೋಕ್ಕೆ ಬೇರೆ ಸಾಕಷ್ಟು ಕೆಲಸ ಇದೆ,
ಅದನ್ನು ಬಿಟ್ಟು ಯಾರನ್ನ ಒಳಗೆ ಕರಿತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಜಾನಕಿ, ಮುರಾರಿ ಯಾರಾದರೇನು, ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ಅವರನ್ನು ಒಳಗಡೆ ಕರೆದು ಉಪಚಾರ ಮಾಡೋದು ತಾನೇ ನಮ್ಮ ಪದ್ಧತಿ. ನೀವು ಬನ್ನಿ ಅಂತ ನೀಲಾಂಬರಿನ ಒಳಗಡೆ ಕರ್ಕೊಂಡು ಹೋಗಿ ಕೂಡಿಸಿ ಇರಿ, ನಿಮಗೆ ಕುಡಿಯೋದಕ್ಕೆ ಏನಾದರೂ ತರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೀಲಾಂಬರಿ ಅದೆಲ್ಲ ಏನೂ ಬೇಡ ಅಂತ ಹೇಳ್ತಾಳೆ. ಆಗ ಜಾನಕಿ, ಸರಿ ಇವಾಗ ಹೇಳಿ ಯಾರನ್ನ ನೋಡಬೇಕಾಗಿತ್ತು ಅಂತ ಕೇಳ್ತಾಳೆ. ಆಗ ನೀಲಾಂಬರಿ, ನನ್ನ ಹೆಸರು ನೀಲಾಂಬರಿ ಅಂತ, ಸೀತಾಲಕ್ಷ್ಮಿಯ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಜಾನಕಿ, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಇನ್ನು ನಿಮ್ಮ ಮಗಳು ಸೀತಾಲಕ್ಷ್ಮಿ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ಮುರಾರಿ, ಅಮ್ಮ ಅದೇನಿಲ್ಲ, ಯಾವುದೋ ಮನೆಗೆ ಹೋಗಿ ದಾರಿ ತಪ್ಪಿ ನಮ್ಮನೆಗೆ ಬಂದಿದ್ದಾರೆ ಅಷ್ಟೇ, ಸುಮ್ಮನೆ ಮಾತಾಡಿ ಅವರ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು, ನಿಮಗೆ ಗೊತ್ತಾಯ್ತಲ್ಲ, ನೀವು ಹುಡ್ಕೊಂಡು ಬಂದ ಮನೆ ಇದು ಅಲ್ಲ ರೀ, ನೀವು ಹೊರಡಿ ಅಂತ ನೀಲಂಬರಿಗೆ ಹೇಳ್ತಾನೆ. ಆಗ ಜಾನಕಿ, ಮುರಾರಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ಅವರು ಮಾತಾಡ್ತಾ ಇದ್ದಾರೆ ತಾನೇ, ನೀವು ಹೇಳಿ ಏನು ವಿಷಯ, ಯಾರನ್ನು ನೋಡಬೇಕಾಗಿತ್ತು ಅಂತ ಕೇಳ್ತಾಳೆ. ಆಗ ನೀಲಂಬರಿ, ನೀವು ರಾಮಾಚಾರಿ ತಾಯಿ ಅಲ್ವಾ ಅಂತ ಕೇಳ್ತಾಳೆ. ಆಗ ಜಾನಕಿ, ಹೌದು, ನೀವು ರಾಮಾಚಾರಿ ನೋಡಬೇಕಾಗಿತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ನೀಲಾಂಬರಿ ಹೌದು ಅಂತಾಳೆ. ಅದಕ್ಕೆ ಜಾನಕಿ, ಏನು ವಿಷಯ ಅಂತ ಕೇಳ್ತಾಳೆ. ಆಗ ನೀಲಾಂಬರಿ, ಹಾಗಿದ್ರೆ ನೀವು ಇವರಿಗೆ ಯಾವ ವಿಷಯನೂ ಹೇಳಿಲ್ವಾ ಅಂತ ಮುರಾರಿಗೆ ಕೇಳ್ತಾಳೆ. ಆಗ ಜಾನಕಿ, ಯಾವ ವಿಷಯ ಮುರಾರಿ, ಇವ್ರು ಏನು ಹೇಳ್ತಾ ಇದ್ದಾರೆ, ಮೊದಲು ಇವರು ಯಾರು ಅಂತನಾದರೂ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಮುರಾರಿ, ಅಮ್ಮ ಅದು ಇವರು ಯಾರು ಅಂತ ನನಗೂ ಗೊತ್ತಿಲ್ಲ, ಇವರನ್ನು ಇವತ್ತೇ ನೋಡ್ತಾ ಇರೋದು ಅಂತ ಹೇಳ್ತಾನೆ. ಆಗ ನೀಲಾಂಬರಿ, ಯಾಕಪ್ಪ ಸುಳ್ಳು ಹೇಳ್ತಾ ಇದೆಯಾ, ನೀನು 2-3 ಸಲ ಚಾರು ಜೊತೆ ನಮ್ಮ ಮನೆಗೆ ಬಂದಿದೆಯಲ್ಲ, ಈಗ ನಾನು ಯಾರೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಾ, ಏನಪ್ಪ ಇಷ್ಟೆಲ್ಲ ವಿಷಯ ನಡೆದಿದೆ, ಇಷ್ಟೆಲ್ಲ ತೊಂದರೆ ಆಗಿದೆ, ಹಿರಿಯರ ಹತ್ರ ಏನು ಹೇಳದೆ ಮುಚ್ಚಿಟ್ಟಿದ್ದೀರಲ್ಲ ಅಂತ ಕೇಳ್ತಾಳೆ. ಆಗ ಜಾನಕಿ, ಯಾವ ವಿಷಯ, ಯಾರಿಗೆ ತೊಂದರೆ, ನೀವು ಹೇಳೋದು ನನಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ಸ್ವಲ್ಪ ಅರ್ಥ ಆಗೋ ಥರ ಹೇಳಿ ಅಂತ ಜಾನಕಿ ಹೇಳ್ತಾಳೆ. ಆಗ ನೀಲಾಂಬರಿ, ಹೇಳ್ತೀನಿ, ಸ್ವಲ್ಪ ದಿನಗಳ ಹಿಂದೆ ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿತ್ತು, ನಿಮ್ಮ ಮಗ ನನ್ನ ಮಗಳನ್ನು ಕಾಪಾಡ್ದ, ಅದೇ ಕಾರಣಕ್ಕೆ ನನ್ನ ಮಗಳಿಗೆ ನಿಮ್ಮ ಮಗ ಅಂದರೆ ತುಂಬ ಇಷ್ಟ ಆಗಿಬಿಟ್ಟ, ನನ್ನ ಮಗಳನ್ನ ನಿಮ್ಮ ಮಗನ ತುಂಬ ಇಷ್ಟಪಟ್ಲು ಅನ್ನೋ ಕಾರಣಕ್ಕೆ ನನ್ನ ಗಂಡ ನಿಮ್ಮ ಮಗನ ಹತ್ತಿರ ಬಂದು ಮಾತಾಡ್ದಾಗಲೇ ಗೊತ್ತಾಗಿದ್ದು, ಈಗಾಗಲೇ ನಿಮ್ಮ ಮಗನಿಗೆ ಮದುವೆ ಆಗಿದೆ ಅಂತ ಹೇಳ್ತಾಳೆ. ಈ ಕಡೆ ಜೆ.ಕೆ, ಯಾವಾಗಲಿಂದ ಚಾಲೆಂಜು ಏನು ಅಂತ ಹೇಳ್ತೀನಿ ಅಂತ ಸುಮ್ಮನೆ ನಿಂತಿದ್ದೀರಿ ಅಲ್ಲ, ಈಗಲಾದರೂ ಹೇಳಿ ಏನು ಚಾಲೆಂಜು ಅಂತ ಕೇಳ್ತಾನೆ. ಆಗ ಚಾರು ಕಾರಲ್ಲಿರೋ ಗನ್ ತೊಗೊಂಡು ಬಂದು ಅದರಲ್ಲಿರೋ ಬುಲೆಟ್ಸ್ನ ತೆಗೆದು ರಾಮಾಚಾರಿ ಕೈಗೆ ಕೊಡ್ತಾಳೆ. ಒಂದು ಬುಲೆಟ್ನ ಮಾತ್ರ ಗನ್ ಒಳಗೆ ಹಾಕಿ, ಇದೊಂದು ಡೇಂಜರಸ್ ಗೇಮ್ ಅಂತ ಹೇಳ್ತಾಳೆ. ಆಗ ಜೆ.ಕೆ ಏನಾಗ್ತಾ, ನಾ ಎಲ್ಲೋ ಹೆಣ್ಮಕ್ಳು ಮನೆ ಬರ್ಕೊಂಡು ಕುಂಟೆ ಬಿಲ್ಲೆ ಆಡ್ತೀರಾ ಅಂದ್ಕೊಂಡ್ರೆ ಡೇಂಜರಸ್ ಗೇಮ್ ಆಡ್ತೀನಿ ಅಂತ ಹೇಳ್ತೀರಲ್ಲ ಅಂತ ಹೇಳ್ತಾನೆ. ಆಗ ಚಾರು ಜೆ.ಕೆ ಕಡೆ ಗನ್ ತೋರಿಸಿ, ಜಾಸ್ತಿ ಮಾತಾಡಿದ್ರೆ ನಿನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಇವಾಗ ಮ್ಯಾಟ್ರಿಗೆ ಬರೋಣ, ಇದರಲ್ಲಿ ಒಂದು ಬುಲೆಟ್ ಇದೆ, 6 ಸಲ ಟ್ರಿಗರ್ ಮಾಡಬೇಕು, ನೀನು 3 ಸಲ ನಾನು 3 ಸಲ, ಯಾವಾಗ ಯಾರ ಹಣೆಯಲ್ಲಿ ಬುಲೆಟ್ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಸತ್ತೋರು ಸೋತ ಹಾಗೆ, ಅವರು ರಾಮಾಚಾರ್ಯನ ಮಾತ್ರ ಅಲ್ಲ ಈ ಭೂಮಿನೂ ಬಿಟ್ಟು ಹೋಗಬೇಕು, ಉಳ್ಕೊಂಡವರು ರಾಮಾಚಾರಿ ಜೊತೆ ಸುಖವಾಗಿ ಬದುಕ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸೀತೆಗೆ ಗಾಬರಿಯಾಗುತ್ತೆ. ಆಗ ರಾಮಾಚಾರಿ, ರೀ ಚಾರು ಮೇಡಮ್ ಹುಚ್ಚಿಡ್ದಿದ್ಯಾ ನಿಮಗೆ, ಯಾವ ಚಾಲೆಂಜು ಬೇಡ, ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಚಾರು, ಇರು ರಾಮಾಚಾರಿ, ಮೊದಲು ನಮ್ಮ ಅಪೋಸಿಟ್ ಟೀಮ್ ಅವರು ಈ ಚಾಲೆಂಜ್ಗೆ ಒಪ್ಕೋತಾರೋ ಇಲ್ವೋ ನೋಡೋಣ ಅಂತ ಕೇಳ್ತಾಳೆ. ಆಗ ಸೀತಾ, ಸೋಲ್ತೀವಿ ಅಂತ ಭಯ ಇರೋರಿಗೆ ಚಾಲೆಂಜ್ಗೆ ಎದುರ್ಕೊಳ್ಳೋರು, ನಾನು ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಇದೆ ಅಂತ ಹೇಳ್ತಾಳೆ. ಆಗ ಜಯಸಿಂಹ, ಸೀತಾ ನೋಡು, ನೀನು ಹುಚ್ಚಾಟ ಎಲ್ಲ ಮಾಡಬೇಡ, ನೋಡು ನೀನು ಏನು ಯೋಚನೆ ಮಾಡಬೇಡ, ನಮ್ಮ ಬುದ್ಧಿಯಿಂದ ನಾವು ಗೆದ್ದು ತೋರಿಸೋಣ, ಈ ರಿಸ್ಕ್ ಎಲ್ಲ ಬೇಡ, ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಆಗ ಸೀತಾ, ಡ್ಯಾಡಿ ನೀನು ಸುಮ್ಮನೆ ನಿಂತ್ಕೊಂಡು ಗೇಮ್ ನೋಡಿ ಗೆಲ್ಲೋದು ನಾನೇ, ಐ ಆಮ್ ರೆಡಿ ಅಂತ ಹೇಳ್ತಾಳೆ. ಆಗ ಜೆ.ಕೆ, ಇದೆಲ್ಲ ಸರಿ, ಫಸ್ಟ್ ಯಾರು ಶೂಟ್ ಮಾಡ್ಕೊಳ್ಳೋದೆ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಚಾರು ಮೇಡಮ್ ಬೇಡ, ಇದೆಲ್ಲ ನನ್ನ ಮಾತು ಕೇಳಿ ಅಂತ ಹೇಳ್ತಾನೆ. ಈ ಕಡೆ ಜಯಸಿಂಹ, ಸೀತಾ ಇದೆಲ್ಲ ಬೇಡಮ್ಮ ಅಂತ ಹೇಳ್ತಾನೆ. ಆಗ ಜೆ.ಕೆ, ಏನಿದು ಅನ್ಯಾಯ ಅಲ್ಲ, ಇವರಿಬ್ಬರು ಹೆಂಗಸರಾಗಿ ಇಷ್ಟೊಂದು ಧೈರ್ಯವಾಗಿ ಇರಬೇಕಾದ್ರೆ ನೀವು ಇಬ್ಬರು ಗಂಡಸರಾಗಿ ಹೆದರ್ಕೋತಾ ಇದ್ದೀರಲ್ಲ, ಐ ಡೋಂಟ್ ಲೈಕ್ ದಿಸ್, ನೋಡಿ ಈ ಗೇಮ್ಗೆ ನಾನೇ ಅಂಪೇರ್, ಈಗ ಯಾರು ಫಸ್ಟ್ ಶೂಟ್ ಮಾಡಬೇಕು ಅನ್ನೋದಕ್ಕೆ ನಾನು ಟಾಸ್ ಹಾಕ್ತೀನಿ, ಯಾರು ಸೋಲ್ತಾರೋ ಅವರೇ ಫಸ್ಟ್ ಟ್ರೈ ಮಾಡಬೇಕು ಅಂತ. ಸೀತಾಲಕ್ಷ್ಮಿ, ನಿನಗೆ ಏನು ಬೇಕಮ್ಮ ಅಂತ ಕೇಳ್ತಾನೆ. ಆಗ ಸೀತಾ, ಹೆಡ್ ಅಂತ ಹೇಳ್ತಾಳೆ. ಆಗ ಜೆ.ಕೆ, ರಾಜ ಬೇಕಾ, ಓಕೆ ಅಂತ ಹೇಳಿ ಟಾಸ್ ಹಾಕ್ತಾನೆ. ಹೆಡ್ ಬೀಳುತ್ತೆ. ಏನಮ್ಮ ಸೀತಾಲಕ್ಷ್ಮಿ ಗೆದ್ದಿದ್ದು ನೋಡಿದ್ಯಾ, ಸೀತಾಲಕ್ಷ್ಮಿ ಈ ಗೇಮಲ್ಲಿ ನೀನೇ ಗೆಲ್ತೀಯ ಅನ್ನೋದಕ್ಕೆ ಇದೆ ಮುನ್ಸೂಚನೆ, ರಾಜ ಯಾವತ್ತಿದ್ರು ನಿನ್ನವನೇ, ಚಾರು ಮೇಡಮ್ ಈಗ ನೀವು ಗೇಮ್ನ ಶುರು ಮಾಡಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಚಾರು ಮೇಡಮ್ ನನ್ನ ಮಾತು ಕೇಳಿ, ಇದೆಲ್ಲ ಬೇಡ ಅಂತ ಹೇಳ್ತಾನೆ. ರಾಮಾಚಾರಿ ಮಾತು ಕೇಳದೆ ಚಾರು ಗನ್ ತಗೊಂಡು ಹಣೆಗೆ ಇಟ್ಕೊಂಡು ಟ್ರಿಗರ್ನ ಪ್ರೆಸ್ ಮಾಡ್ತಾಳೆ. ಆಗ ಚಾರುಗೆ ಏನೂ ಆಗೋದಿಲ್ಲ. ಆಗ ಜಯಸಿಂಹ, ಮಗಳೇ ಇದೆಲ್ಲ ಬೇಡ, ನನ್ನ ಮಾತು ಕೇಳು ಬೇಡ, ಇದೆಲ್ಲ ಹುಡುಗಾಟ ಅಲ್ಲ ಅಂತ ಹೇಳ್ತಾನೆ. ಆಗ ಜೆ.ಕೆ, ಹೌದು ಸೀತಾಲಕ್ಷ್ಮಿ, ಅವಳಿಗೇನು ತಲೆ ಕೆಟ್ಟಿದೆ, ನಿನಗೇನಾಗಿದೆ ಅಮ್ಮ, ಬೇಡಮ್ಮ ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಆಗ ಚಾರು, ಗನ್ ಸೀತಾಗೆ ತಗೋ ಅಂತ ಹೇಳ್ತಾಳೆ. ಸೀತಾ ಗನ್ ತಗೊಂಡು ಭಯದಿಂದ ಹಣೆಗೆ ಇಟ್ಕೊಂಡು ಟ್ರಿಗರ್ನ ಪ್ರೆಸ್ ಮಾಡ್ತಾಳೆ. ಅವಳಿಗೂ ಏನೂ ಆಗೋದಿಲ್ಲ. ಆಗ ಜೆ.ಕೆ, ಅಯ್ಯೋ ದೇವ್ರೆ ಏನೂ ಆಗಿಲ್ಲ, ಸೀತಾ ಬೇಗ ಈ ಗನ್ನ ಚಾರುಗೆ ಕೊಟ್ಬಿಡಮ್ಮ, 2 ಸಲ ಫೈರ್ ಆಗಿಲ್ಲ, ಕೊನೆ 3ನೇ ಸಲಕ್ಕೆ ಮುಕ್ತಾಯ ಅಂತ ಹೇಳ್ತಾನೆ. ಗನ್ ಚಾರುಗೆ ಕೊಡ್ತಾಳೆ.
ಈ ಕಡೆ ನೀಲಾಂಬರಿ ನನ್ನ ಗಂಡ ಮಗಳಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಹೋಗೋ ಅಂಥ ಮನುಷ್ಯ. ಆದರೆ ನನಗೆ ಗೊತ್ತು ರಾಮಾಚಾರಿ ತುಂಬ ಒಳ್ಳೆ ಹುಡುಗ. ನಿಮ್ಮ ಸೊಸೆ ದೇವತೆ ಅಂತ ಹುಡುಗಿ. ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮದುವೆ ಆಗಿರೋನ ಪ್ರೀತಿ ಮಾಡೋದಲ್ಲದೆ ಅವನ ಹೆಂಡತಿ ಕುತ್ತಿಗೆಯಲ್ಲಿರೋ ತಾಳಿನ ತೆಗೆದು ನನ್ನ ಮಗಳ ಕುತ್ತಿಗೆಗೆ ಕಟ್ಟು ಅಂತ ಹೇಳೋದು ದೊಡ್ಡ ತಪ್ಪು. ಅದು ಮಹಾಪಾಪ. ಆ ದೊಡ್ಡ ತಪ್ಪನ್ನು ನನ್ನ ಮಗಳು ಇವತ್ತು ಮಾಡ್ತಾ ಇದ್ದಾಳೆ. ನಿಮ್ಮ ಮಗ ತನ್ನ ಹೆಂಡತಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಿಮ್ಮ ಸೊಸೆ ತನ್ನ ಗಂಡನ್ನೇ ಸರ್ವಸ್ವ ಅಂತ ಬದುಕ್ತಾ ಇದ್ದಾಳೆ. ಅವರಿಬ್ಬರನ್ನ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ಅವರಿಬ್ಬರು ಜೋಡಿನೂ ಸ್ವರ್ಗದಲ್ಲೇ ನಿಶ್ಚಯ ಆಗಿದೆ ಅಂತ. ಆದರೆ ಈ ಸುಂದರವಾದ ಜೋಡಿಗಳನ್ನ ನನ್ನ ಗಂಡ ನನ್ನ ಮಗಳಿಗೋಸ್ಕರ ಬೇರೆ ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲ ಸ್ವಲ್ಪನೂ ನನಗೆ ಸರಿ ಅನ್ನಿಸ್ತಾ ಇಲ್ಲ. ನನ್ನ ಮಗಳ ಸಂತೋಷಕ್ಕೋಸ್ಕರ ಇನ್ನೊಂದು ಹೆಣ್ಣಿನ ಜೀವನ ಜೊತೆ ಆಟ ಆಡೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ನನಗೆ ವಿಷಯ ಗೊತ್ತಾಗಿದ್ದರಿಂದ ನನ್ನ ಗಂಡನಿಗೂ ನನ್ನ ಮಗಳಿಗೂ ಎಷ್ಟೋ ಸಲ ಬುದ್ಧಿ ಹೇಳೋಕ್ಕೆ ನೋಡಿದೆ. ಆದರೆ ಅವರು ನಾನು ಮಾತೇ ಕೇಳ್ತಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಬೇರೆ ದಾರಿ ಇಲ್ಲದೆ ನಾನು ಇಲ್ಲಿಗೆ ಬರಬೇಕಾಗಿತ್ತು. ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ದಿನ ನಡೆದಿದ್ದು ಯಾವ ವಿಷಯನೂ ನಿಮಗೆ ಗೊತ್ತಿಲ್ಲ ಅಂತ. ಈಗ ಎಲ್ಲ ವಿಷಯನೂ ನಿಮಗೆ ತಿಳಿಸಿದ್ದೀನಿ. ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಹೇಗಾದರೂ ಮಾಡಿ ನಿಮ್ಮ ಮಗ ಸೊಸೆ ಜೀವನನ ಕಾಪಾಡ್ಕೊಳ್ಳಿ. ಇದನ್ನು ಬಿಟ್ಟು ಬೇರೆ ಯಾವ ಸಹಾಯನೂ ಸ್ಥಿತಿಲಿ ನಾನಿಲ್ಲ. ಅದು ಬೇರೆ ನನ್ನ ಗಂಡ ಇವತ್ತು ಬೆಳಗ್ಗೆ ಮನೆಯಿಂದ ಗನ್ ತಗೊಂಡು ಹೊರಟರು. ನಿಮ್ಮ ಮಕ್ಕಳು ಬದುಕೋ ನಿಮ್ಮ ಕೈಲಿದೆ. ದಯವಿಟ್ಟು ಏನಾದರೂ ಮಾಡಿ, ನಾನು ಇನ್ನೂ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಆಗ ಜಾನಕಿ, ಮುರಾರಿ ಏನೋ ನಡೀತಾ ಇದೆ ಮನೆಯಲ್ಲಿ, ದೊಡ್ಡವರೆಲ್ಲ ನಾವೆಲ್ಲ ಇದ್ದೀವಿ ಅಂತ ನೆನಪಿಲ್ಲ ಏನೋ ನಿಮಗೆ ಅಂತ ಕೋಪದಲ್ಲಿ ಕೇಳ್ತಾಳೆ. ಆಗ ಮುರಾರಿ, ಅಮ್ಮ ಅದು ಈ ವಿಷಯ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಮ್ಮ. ಚಾರು ಹೊತ್ತಿಗೆ ಹೇಗಾದರೂ ಮಾಡಿ ಸರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅಂತ ಹೇಳ್ತಾನೆ. ಆಗ ಜಾನಕಿ, ಆದರೆ ಏನಾಯಿತು ಈಗ, ಅವರಿಬ್ಬರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಮುರಾರಿ, ಅಮ್ಮ ಅದು ಅಂತ ಹೇಳ್ತಾನೆ. ಆಗ ಜಾನಕಿ, ಮುರಾರಿ ಸಾಕು, ಇನ್ನು ನನ್ನಿಂದ ಮುಚ್ಚಿಟ್ಟಿದ್ದು ಸಾಕು. ಈಗಲಾದರೂ ಈ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನನಗೆ ನಿಜ ಹೇಳಬೇಕು ಅಂತ ಕೇಳ್ತಾಳೆ. ಆಗ ಮುರಾರಿ, ಅಮ್ಮ ಅದು ಬೆಳಗ್ಗೆ ನಾನು ಎಷ್ಟು ಬೇಡ ಅಂದರೂ ಹೇಳಿದ್ರು ಅವರಿಬ್ಬರು ಜಯಸಿಂಹನ ನೋಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಜಾನಕಿ ಗಾಬರಿಯಾಗಿ ಅಯ್ಯೋ ದೇವರೇ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಧನ್ಯವಾದಗಳು.